ಮತ್ತು ನನ್ನ ಹೆಸರು ಬಂದ್ಬಿಟ್ಟು ನನ್ನ ಹೆಸರು ಮಾಲ್ತೇಶ್ ಅಂತ. ನಾನು ಕರ್ನಾಟಕ ಪೊಲೀಸ್ ಕರಾಟೆ ಟೀಮ್ ಕೋಚು ಆಗಿದ್ದೀನಿ. ನಾನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ವತಿಯಿಂದ ನಾನು ಇವಾಗ ರೀಸೆಂಟ್ಲಿ VRS ತೊಗೊಂಡಿದ್ದೀನಿ. ಅಲ್ಲಿಯೂ ಕರಾಟೆ ಟೀಮ್ ಹೆಡ್ ಕೋಚ್ ಆಗಿ ನಾನು ಕಾರ್ಯನಿರ್ವಹಿಸ್ತಿದ್ದೆ. ಇವಾಗ ನಾನು ಬೆಂಗಳೂರಲ್ಲಿ ನಾನು ನಿವಾಸಿ ಆಗಿದ್ದೇನೆ. ಅಲ್ಲಿ ಒಂದು ನನ್ನ ಅಕಾಡೆಮಿಯನ್ನು ಓಪನ್ ಮಾಡಿದ್ದೀನಿ. ಸರ್, ಈ ತರಹ ಟೂರ್ನಮೆಂಟ್ಗಳು ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರಿಗೊಂದು ಅವ್ರು ಕಲ್ತಿರ್ತಕ್ಕಂಥ ವಿದ್ಯಾನ ಅವರಿಗೆ ಏನೇನು ಅವರಲ್ಲಿ ಇರ್ತಕ್ಕಂಥ ಕಡಿಮೆ ಏನಿದೆ ಅವರು ನಾನು ಇನ್ನು ಮತ್ತೆ ಏನು ಕಲಿಬೇಕು ಅನ್ನೋದು ಒಂದು ಅವರಿಗೆ ಒಂದು ಅನುಭವ ಆಗುತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಸರ್, ಮೆಸೇಜ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕರಾಟೆ ಒಂದು ಕಲಿಯೋದ್ರಿಂದ ಒಂದು ಸ್ಪೋರ್ಟ್ಸ್ ಅಲ್ಲ, ಅವರು ದೈಹಿಕವಾಗಿ ಅವರು ಮಾನಸಿಕವಾಗಿ ಅವರು ಒಂದು ಸದೃಢವಾಗಿ ಇರ್ತಾರಂತ ನಾನು ಎಲ್ಲ ಮಕ್ಕಳಿಗೂ ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ಎಷ್ಟೋ ಮಕ್ಕಳುಗಳೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಇದು ಜಂಕ್ ಫುಡ್ ತಿಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಮಕ್ಕಳುಗಳು ತೀರ್ಕೊಂತ ಇದ್ದಾರೆ. ಹಂಗಾಗಿ ನಾನು ಅವ್ರಿಗೆಲ್ಲರಿಗೂ ಹೇಳೋಕ್ಕೆ ಒಂದೇ ಇಷ್ಟಪಡ್ತೀನಿ, ತಮ್ಮ ಪೇರೆಂಟ್ಸ್ಗಳು ಮಕ್ಕಳಿಗೆ ಇವಾಗಲೇ ಆಗಿ ಸದೃಢವಾಗಿ ಮಾಡೋಕ್ಕೆ ನೀವು ಒಂದು ಮಾರ್ಷಲ್ ಆರ್ಟ್ ಸ್ಪೋರ್ಟ್ಸನ್ನು ನೀವು ಕಲಿಸೋಕ್ಕೆ ನೀವು ಕಲಿಸ್ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಹೆಣ್ಮಕ್ಳಿಗೆ ನಾನು ಹೆಣ್ಮಕ್ಳು ಇವಾಗ ಸೆಲ್ಫ್ ಡಿಫೆನ್ಸ್ ಭಾಳ ಇಂಪಾರ್ಟೆಂಟು. ಇವಾಗ ಈ ಸಂದರ್ಭದಲ್ಲಿ ಭಾಳಷ್ಟು ಇನ್ಸಿಡೆಂಟ್ ನಡೆದುಬಿಟ್ಟಿದ್ದಾವೆ. ಯಾಕಪ್ಪ ಅಂದ್ರೆ ಅವರಿಗೆ ತಮ್ಮನ್ನು ತಾವು ಆತ್ಮರಕ್ಷಣೆ ಕಲಿಬೇಕಪ್ಪ ಅಂದ್ರೆ ಈ ಒಂದು ಮಾರ್ಷಲ್ ಆರ್ಟ್ ಕಲೀರಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ನಾನು ಇಡೀ ಕರ್ನಾಟಕದ ಇಡೀ ಇಂಡಿಯಾದಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಾರ್ಷಲ್ ಆರ್ಟ್ ಕಲೀರಿ, ತಮ್ಮನ್ನು ತಾವು ಆತ್ಮರಕ್ಷಣೆಯನ್ನು ಮಾಡಿ ಇನ್ನೊಬ್ಬರಿಗೂ ಒಂದು ಆತ್ಮರಕ್ಷಣೆ ಅವ್ರಿಗೆ ಕಲೆಯನ್ನು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಅವ್ರಿಗೆ ಹೇಳ್ಕೊಟ್ಬಿಟ್ಟು ನೀವು ಒಂದೊಳ್ಳೆ ಇಂಪ್ರೂವ್ಮೆಂಟ್ ಆಗ್ತೀರಾ ಅನ್ನೋದು ನಾನು ಹೇಳ್ತೇನೆ. ಸರ್, ಸರ್ಕಾರಕ್ಕೆ ಇದೇ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಾನು. ಯಾಕಪ್ಪ ಅಂದ್ರೆ ಸರ್ಕಾರ ಇಂಥ ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಗಿದೆ, ನ್ಯಾಷನಲ್ ಟೂರ್ನಮೆಂಟ್ ಆಗಲಿ ಅವರು ನಡೆಸ್ತಾ ಇರ್ತಕ್ಕಂಥ ಅವಾಗ ಸರ್ಕಾರವನ್ನು ಪ್ಲೀಸ್ ಗಮನ ಕೊಡಬೇಕಾಗಿ ನಾನು ಕೇಳ್ಕೊಡ್ತೀನಿ ಸರ್ಕಾರಕ್ಕೆ. ಯಾಕಪ್ಪ ಅಂದ್ರೆ ಈ ಒಂದು ಸಣ್ಣದ್ರಿಂದ ಹಿಡಿದುಬಿಟ್ಟು ಇವತ್ತು ನಾಳೆ ಒಲಿಂಪಿಕ್ ಇಡೀ ಇಂಡಿಯಾ ವರ್ಲ್ಡ್ ಒಳಗಡೆ ನಂಬರ್ 1 ಪಾಪ್ಯುಲೇಷನ್ ಒಳಗಡೆ ನಮ್ಮ ಇಂಡಿಯಾ ಇದೆ. ಒಲಿಂಪಿಕ್ ಒಳಗಡೆ 1, 2, 3, 4 ಮೆಡಲ್ ಬರ್ತಾ ಇದೆ. ಅದಕ್ಕೆ ಕಾರಣ ನಾನು ಸರ್ಕಾರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನಾನು ಪ್ರತಿಯೊಬ್ಬರಲ್ಲಿ ತಮ್ಮದೇ ಆದಂಥ ಒಂದು ಜವಾಬ್ದಾರಿ ಬರ್ಬೋದು. ಆ ಜವಾಬ್ದಾರಿ ಬಂದರೆ ಮಾತ್ರ ಮುಂದೆ ಹೋಗ್ಬೋದು. ಅದರ್ವೈಸ್ ನಾವು ಸರ್ಕಾರಕ್ಕೆ ಒಂದು ಒತ್ತಡ ಹಾಕೋದಲ್ಲ, ಪ್ರತಿಯೊಬ್ಬರಲ್ಲಿ ಒಂದು ಜವಾಬ್ದಾರಿ ಬರಲಿ, ಒಂದು ಮಕ್ಕಳಿಗೆ ಒಂದು ಫ್ಯೂಚರ್ ಕೊಡಲಿ, ಒಂದು ಸ್ಪೋರ್ಟ್ಸ್ ಒಳಗಡೆ ಇರಬೇಕು. ಇವಾಗ 99% ಎಲ್ಲ ಮಕ್ಕಳು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಸರ್. ಇವಾಗ ಫಿಸಿಕಲಿ ಜೀರೋ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸು ಕಡಿಮೆ ಆಗ್ತಾ ಇರೋದ್ರಿಂದ ಮಕ್ಕಳು ಫಿಸಿಕಲಿ ಜೀರೋ ಆಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್. ಓಕೆ ಸರ್.